ನೋಡಿರಿ ಸಾಂಬಾರಿಗೆ ಒಂದು ಸ್ವಲ್ಪ ಹೀರಿಕೆ ಹಚ್ಕೊಂಡೇನೆ, ಉಳ್ಳಾಗಡ್ಡೆ ಉದ್ದುದ್ದು ಹಚ್ಕೊಂಡೇನೆ, ಒಂದೂವರೆಯಷ್ಟು ಟೊಮ್ಯಾಟೊ ಐತಿ. ಇದು ಉಪ್ಪಿಟ್ಟಿಗೆ ಹಚ್ಕೊಂಡೇನೆ ಟೊಮ್ಯಾಟೊ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ ದಾಲ್ ಒಳಗೆ. ಆಮೇಲೆ ಇವನ್ನೆಲ್ಲ ಕುಕ್ಕರ್ ಒಳಗೆ ಹಾಕಿಬಿಡ್ತೇನೆ ಕುದಿಯುವಾಗ. ಯಾಕಂದರೆ ಹುಡುಗರು ಈ ತರಕಾರಿ ಸಪ್ರೇಟ್ ಹಾಕಿ ಕುದಿಸಿ ಇದು ಮಾಡಿದ್ರೆ ತಿನ್ನಂಗಿಲ್ಲ. ಇದ್ರೊಳಗೆ ಹಾಕಿದ್ರೆ ಮತ್ತೆಲ್ಲ ಸ್ಮ್ಯಾಶ್ ಮಾಡಿ ಗೊತ್ತಾಗಂಗಿಲ್ಲ ತಿಂತಾರೆ. ಅನ್ನ ದಾಲು ಮತ್ತು ಈ ದಾಲ್ ಒಳಗೆ ಇವೆಲ್ಲ ವೆಜಿಟೇಬಲ್ ಹಾಕಿ ಕುದಿಯೋಕೆ ಇಡತ್ತೀನಿ. ಫಸ್ಟಿಗೆ ಸಾರು ಒಗ್ಗರಣೆ ಕೊಡ್ತೇನೆ. ಆ ಕಡೆ ಕುಕ್ಕರ್ ಆಗೋವರೆಗೆ ಇದು ಒಗ್ಗರಣೆ ಆಗಿಬಿಡ್ತೈತಿ. ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ತೀನಿ, ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ, ಕುಕ್ಕರ್ ಇಟ್ಟೇನೆ. ಇಲ್ಲಿ ಮೆಣಸಿನ್ಕಾಯಿ ಕೊಬ್ಬರಿ ತುರಿದಿಟ್ಕೊಂಡೇನೆ. ಸಾಂಬಾರಿಗೆ ಒಂದು ಸ್ವಲ್ಪ ಹಿಂಗಿದ್ರೆ ಚಲೋ ಆಗ್ತೈತಿ. ಹಿಂಗೆ ಹಾಕೈತಿ. ಈಗ ಇದು ಮೂಲಂಗಿ ಹಚ್ಕೊಂಡೆ ಇದನ್ನೊಂದು ಹಾಕ್ತೀನಿ. ಮೂಲಂಗಿ ನುಗ್ಗೆಕಾಯಿ ಇವೆಲ್ಲ ಹಾಕ್ತೀನಿ. ಒಂದು ಸ್ವಲ್ಪ ಹಳ್ಳು ಸಾಕಾಗುತ್ತೇನೆ. ಆಮೇಲೆ ಅರಿಶಿನ ಪುಡಿ ಹಾಕ್ತೀನಿ, ಸಾಂಬಾರು ಮಸಾಲ ಹಾಕ್ತೀನಿ, ಒಂದಿಷ್ಟು ಖಾರ ಮಸಾಲೆ ಖಾರ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕು. ಒಗ್ಗರಣೆ ಹಾಕೊಂಡು ಇಟ್ಕೊಂಡ್ರೆ ಕುಕ್ಕರ್ ಆರಕ್ಕೆ ಮತ್ತು ಒಂದು 5 ನಿಮಿಷ ಹಾಕ್ಬೇಕದು ಪ್ರೆಷರ್ ಹೋಗುತ್ತೆ. ಸೊ ಇದು ರೆಡಿ ಇದ್ದರೆ ಅದನ್ನು ಹಾಕಂತ ದಾಲ್ ಮಿಕ್ಸ್ ಮಾಡ್ಕೊಳ್ಬೋದು. ಕೊಬ್ಬರಿನೂ ಹಾಕ್ತೇನೆ. ಫ್ರೈ ಆಗ್ಯಾವ, ಸ್ವಲ್ಪ ನೀರು ಹಾಕ್ತೇನೆ. ಅಂದ್ರೆ ನುಗ್ಗೆಕಾಯಿ ಎಲ್ಲ ಕುದಿತಾರೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು. ಒಂದು ಇದು ಇಡತ್ತೀನಿ, ಕ್ಯಾರೆಟ್ ಮತ್ತು ಸೌತೆಕಾಯಿ. ಶೋಣ ಕ್ಯಾರೆಟ್ ಒಂದು ತಿಂತಾಳೆ, ಹಾಗೆ ಕ್ಯಾರೆಟ್ ಅಷ್ಟೇ ಏನು ಬೇಕು, 2 ತಿಂತಾಳೆ. 2 ಸ್ವಲ್ಪ ನಿಪ್ಪಟ್ಟು ಮಾಡಿ ಇಟ್ಟಿದ್ದೆ. ಇವು ಸೆಕೆಂಡ್ ಸ್ನ್ಯಾಕ್ಸಿಗೆ ಇವು ಇಡ್ತೀನಿ. ನಮಗೂ ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೆ. ಉಪ್ಪಿಟ್ಟು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ಚಲೋ ಇದಾಗ್ತದೆ. ನೀರು ಹಾಕ್ತೀನಿ. ಇದಕ್ಕೆ ರೆಡಿ ಆಗೈತಿ. ಅಷ್ಟು ದಾಲ್ ಮಿಕ್ಸ್ ಮಾಡಿದ್ರೆ ಆಯ್ತು. ಆಮೇಲೆ ಇದು ಬೀಟ್ರೂಟು ಹಸ್ಕೊಂಡು ತಿನ್ನೋದ. ಸೊ ಇದು ನಾನು ಕಟ್ ಮಾಡಿ ಇಟ್ಕೊಂಡೇನೆ. ಈಗ ಎಲ್ಲ ಜೋಡಿ ಕಟ್ ಮಾಡಿಟ್ರೆ ಮಧ್ಯಾಹ್ನ ತಿನ್ಕೋತಿರ್ಬೋದು. ಕ್ಯಾರೆಟು ಇವೆರಡು ನಮ್ಮಿಬ್ಬರಿಗೂ ಇವು, ಕ್ಯಾರೆಟ್ ಮತ್ತು ಸೌತೆಕಾಯಿ.